ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, PUC ದ್ವಿತೀಯ ವರ್ಷದ 2ನೇ ಕಿರುಪರೀಕ್ಷೆ 2024 ಮತ್ತು 25 ವಿಷಯ ಇತಿಹಾಸ. ಈ ವಿಷಯಕ್ಕೆ ಸಂಬಂಧಿಸಿದಂಥ ಒಂದು ಕಿರು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದಿದ್ದೀನಿ. ಭಾಳ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಕಿರು ಪರೀಕ್ಷೆ ಇದ್ದರೆ ಬಿಡಿ ಸರ್ ಅಂತ ಹೇಳಿ. ಸೊ ಅಂಥ ವಿದ್ಯಾರ್ಥಿಗೋಸ್ಕರ ಒಂದು ಕಿರು ಪರೀಕ್ಷೆ ಇಲ್ಲಿದೆ. ಸೊ ಅದನ್ನು ಗಮನಿಸ್ತಾ ಹೋಗಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಶಿವಪ್ಪ ನಾಯಕನ ಶಿಸ್ತು ಎಂಬುದು ಒಂದು ಕಂದಾಯ ಪದ್ಧತಿಯಾಗಿತ್ತು. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದಾಂಕಿತ ಯಾವ ರಾಜನಿಗಿತ್ತು ಅಂತ ಹೇಳಿದಾಗ ಶ್ರೀಕೃಷ್ಣ ದೇವರಾಯ ಅಂತ ಹೇಳ್ತೀವಿ. ಜಗದ್ಗುರು ಬಾದ್ಶಾ ಎಂಬ ಒಂದು ಬಿರಿದನ್ನು ಪ್ರಸಿದ್ಧಿಯನ್ನು ಆದವನು ಯಾವನು ಅಂತಂದರೆ 2ನೇ ಇಬ್ರಾಹಿಂ ಆದಿಲ್ ಶಾಹಿ ಅಂತ ಹೇಳ್ತೀವಿ. ಸಿಖ್ಖರ ಪವಿತ್ರ ಗ್ರಂಥ ನಿಮಗೆಲ್ಲ ಗೊತ್ತೇ ಇದೆ, ಯಾವುದ್ರಿ? ಗುರು ಗ್ರಂಥ ಸಾಹಿಬ ಅಂತ ಹೇಳ್ತೀವಿ. ಭಾರತದಲ್ಲಿ ಡಚ್ಚರ ರಾಜಧಾನಿಯಾಗಿದ್ದುದು ಗೋವಾ, ಪೋರ್ಚುಗೀಸರ ರಾಜಧಾನಿ ಪಾಂಡಿಚೇರಿ, ಫ್ರೆಂಚರ ರಾಜಧಾನಿ ಕಲ್ಕತ್ತಾ, ಬ್ರಿಟಿಷರ ರಾಜಧಾನಿ ಪುಲಿಕಾಟ್, ಇದು ಡಚ್ಚರ ರಾಜಧಾನಿ. ಬಿಟ್ಟ ಸ್ಥಳವನ್ನು ಗಮನಿಸ್ತಾ ಹೋಗಿ. ಶಂಕರಾಚಾರ್ಯರು, ಟಿಪ್ಪು ಸುಲ್ತಾನ, ಮೀರಾಬಾಯಿ, ಮಧ್ವಾಚಾರ್ಯರು. ದ್ವೈತ ಸಿದ್ಧಾಂತ ಪ್ರತಿಪಾದಕರು ಮಧ್ವಾಚಾರ್ಯರು. ಶಂಕರಾಚಾರ್ಯರ ಸಿದ್ಧಾಂತ ಯಾವುದಂತಂದ್ರೆ ಅದ್ವೈತ. ರಾಜಸ್ಥಾನದಲ್ಲಿ ಶ್ರೀಕೃಷ್ಣನ ಅನನ್ಯ ಭಕ್ತಿ ಅಂತಾರೆ, ಅದೇ ಮೀರಾಬಾಯಿ ಅಂತ ಕರಿತೀವಿ. ಮೈಸೂರಿನ ಹುಲಿ ಎಂದು ಪ್ರಖ್ಯಾತಿಯನ್ನು ಪಡೆದವ ಟಿಪ್ಪು ಸುಲ್ತಾನ್. ಇನ್ನು ಹೊಂದಿಸಿ ಬರೆಯನ್ನು ನಾನು ಒಂದು ಕಡೆ ಸಂಚಿ ಹೊನ್ನಮ್ಮ, ಅಲ್ಲ ಸಾನಿ ಪೆದ್ದಣ್ಣ, ರಾಮನಾಚಾರ್ಯ, ಮಲ್ಲ ಸನ್ನತ್ರಿ ಅಥವಾ ಕನಕದಾಸ ಅಂತ ಇದೆಯಲ್ಲ, ಉತ್ತರಗಳನ್ನು ಇಲ್ಲಿ ಕೊಟ್ಟಿದೆ ನೋಡಿ, ಅವುಗಳನ್ನು ಗಮನಿಸ್ತಾ ಹೋಗಿ. ಭಜ ಗೋವಿಂದ ಇದು ಶಂಕರಾಚಾರ್ಯ ವಿರಚಿತ ಪದ್ಯ ಆಗಿದೆ. ಹದಿಬದೆಯ ಧರ್ಮ ಸಂಚಿ ಹೊನ್ನಮ್ಮದು. ಅಲ್ಲಿ ಸಾನಿ ಪದ್ಯ ಮನುಚರಿತಂ. ರಾಮಾನುಚಾರ್ಯಂ ವೇದಾಂತ ಸಾರ. ಮಲ್ಲ ನಸತ್ತಿ ಇದು ಅಲಿನಾಮ ಕೃತಿ ಅಂತ ಹೇಳ್ತೀವಿ. ಕನಕದಾಸ ಹರಿಭಕ್ತ ಸಾರ ಅಂದರೆ ಅವರ ಕೃತಿಗಳು ಮತ್ತು ಅವರ ಗ್ರಂಥಗಳಿಗೆ ಸಂಬಂಧಪಟ್ಟಂತ ಹೊಂದಿಸಿ ಬರೆಯಲು ಕೊಟ್ಟಿದ್ದಾರೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. 2 ಅಂಕದ ಪ್ರಶ್ನೆಗಳಲ್ಲಿ ಮೊದಲ ಕರ್ನಾಟಕ ಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಹೆಸರಿಸಿ. ಎಕ್ಸ್ ಲಾ ಚಾಪೆಲ್ ಒಪ್ಪಂದ ಅಂತ ಹೇಳ್ತೀವಿ. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು. ನೀವು 2 1 ಅಂಕದ ಕೇಳಿದ್ರೆ ಇನ್ನು 2 ಅಂಕಕ್ಕೆ ನೀವು 5 ಬರೀಬೇಕಾಗ್ತದೆ. ಕೊಟ್ಟಿರುವ 5ಗಳಲ್ಲಿ ನೀವು 5ಅನ್ನು ಬಿಡಿಸಬೇಕು ಅಂತ ಕೊಟ್ಟಿದ್ದಾರೆ. ಕೆಳಗಿನ ಯಾವುದಾದ್ರೂ 5ಕ್ಕೆ 2 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಅಕ್ಬರ್ನ ಕಾಲದ ಯಾವುದಾದ್ರೂ 2 ಪ್ರಸಿದ್ಧ ಇತಿಹಾಸಕಾರರನ್ನ ಹೆಸರಿಸಿ. ಅಬುಲ್ ಫಜಲ್ ಮತ್ತು ಬರೌನಿ ಅಥವಾ ಬದೌನಿ ಅಂತ ಹೇಳ್ತೀವಿ. ಬಿಜಾಪುರ ಆದಿಲ್ ಶಾಹಿಗಳ ಯಾವುದಾದ್ರೂ 2 ಸ್ಮಾರಕಗಳನ್ನು ತಿಳಿಸಿ. ಗೋಲ್ಗುಮಠ ಗೊತ್ತಿದೆ ನಿಮಗೆ, ಇಜ್ರಾಹಿಂ ರೋಜಾ ನೋಡಿದಿರಿ, ಬಾರಾಕಮ ನೋಡಿದಿರಿ, ಅರಷ್ಟೇ ಭಾಳಷ್ಟು ಏನಪ್ಪ ಅಂದ್ರೆ ಇಲ್ಲಿ ಸ್ಮಾರಕಗಳನ್ನ ಕೊಡ್ಬೋದು ನೀವು. ಶಂಕರಾಚಾರ್ಯರು ಸ್ಥಾಪಿಸಿ ಯಾವುದಾದ್ರೂ 2 ಪ್ರಮುಖ ಮಠಗಳನ್ನು ಹೆಸರಿಸಿ. ಕಾಳಿಕ ಮಠ, ಜ್ಯೋತಿಷ್ ಮಠ, ಶಾರದಾ ಪೀಠ, ಗೋವರ್ಧನ ಪೀಠ. ಹೌದಾ? ಹೊಂದಿಸಿ ಬರಲಿ ಪ್ರಶ್ನೆಗಳು ಕೇಳಿದ್ದಾರೆ ಭಾಳ ಸರಿ. ಪ್ಲಾಸಿ ಕದನ ಯಾರ್ಯಾರ ನಡುವೆ ನಡೀತು? ಶೌಕತ್ ಸಿರಾಜುದ್ದೌಲನ್ ಮತ್ತು ಬ್ರಿಟಿಷರ ಜೊತೆಗೂಡಿ ಶೌಕತ್ ಶಂಗ್, ಗಸ್ತಿ ಬೇಗಂ ಇವರೆಲ್ಲರೂ ಸೇರಿನಪ್ಪ ಅಂತಂದರೆ ಈ ಪ್ಲಾಸಿ ಕದನದಲ್ಲಿ ಇವರು ನಡುವೆ ಯುದ್ಧ ನಡೀತದೆ. ಶ್ರೀರಂಗಪಟ್ಟಣ ಯಾವ ಒಪ್ಪಂದದ ಕರಾರುಗಳು ಅಂತ ಕೇಳಿದ್ದಾರೆ ಅವರು. ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು. ಯುದ್ಧ ಪರಿಹಾರಕ್ಕಾಗಿ 330 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗಿ ಬಂತು. ಇವೆರಡು ಕರಾರುಗಳನ್ನು ಬ್ರಿಟಿಷರು ಇಟ್ಟಿದ್ರು. ಕೆಳಗಿನ ಒಂದು ಪ್ರಶ್ನೆಗೆ ಮಾತ್ರ 15-20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಕಿರು ಪ್ರಶ್ನೆ ಕೇಳುವಂಥ ಪ್ರಶ್ನೆ ಯಾವುದಪ್ಪ ಅಂತಂದರೆ ಬಸವೇಶ್ವರ ಸಾಮಾಜಿಕ ಧಾರ್ಮಿಕ ಸುಧಾರಣೆಯನ್ನು ಚರ್ಚಿಸಿ ಅಂತ ಕೊಟ್ಟಿದ್ದಾರೆ. ಬಸವೇಶ್ವರರು ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಸಿದರು. ಮುಕ್ತಿ ಸಾಧನೆಗೆ ಜಾತಿ ಅಥವಾ ಲಿಂಗ ಭೇದವಿಲ್ಲ ಎಂಬ ಅವರ ಜಾತಿ ಕುಟುಂಬ ಟೀಕಿಸಿದ್ದಾರೆ. ಮಾನವ ಅಂತಸ್ತು ಯೋಗ್ಯತೆಗಿಂತ ನಿರ್ಧಾರವಾಗುವುದೇ ಹೊರತು ಜಾತಿಯಿಂದಲ್ಲ. ಶಿವನ ಮುಂದೆ ಎಲ್ಲರೂ ಸಮಾನರು. ಮೂರ್ತಿ ಪೂಜೆ, ಎತ್ತಿನ ಸ್ಥಾನ, ತೀರ್ಥ ಸ್ಥಾನ, ಕಲ್ಲು ಮರಗಳ ಪೂಜೆ ಇವೆಲ್ಲವನ್ನ ಖಂಡಿಸಿ ಕಲ್ಲು ನಾಗರ ಕಂಡ್ರೆ ಹಾಲೆವರೆಯ, ದಿಟದ ನಾಗರ ಕಂಡ್ರೆ ಕೊಲ್ಲೆಂಬರೆ ಎಂಬ ವಚನದ ಮೂಲಕ ಜನರ ಡಾಂಬಾಚಾರವನ್ನು ಹೇಳಿದ್ರು. ಸೊ ಈ ರೀತಿ ಅವರ ಧಾರ್ಮಿಕ ಏನಪ್ಪ ಅಂತಂದರೆ ಆಚರಣೆಗಳನ್ನು ನೋಡ್ತೀವಿ ನಾವು. ಕೊಲಬೇಡ, ಹುಸಿಯ ನುಡಿಯಲೇಬೇಡ, ಅಂತರಂಗ ಶುದ್ಧಿ ಇದೆ, ಬಹಿರಂಗ ಶುದ್ಧಿ. ವ್ಯಕ್ತಿ ಸಂಪತ್ತಿನ ಸಂಘ ತೊಡೆದು ಹಾಕೋ, ದಾಸೋಹದಲ್ಲಿ ತೊಡಗಿಸಬೇಕೆಂದು ಅವ್ರು ತಿಳಿದಿರೋ. ಇನ್ನೊಂದು ಸಹಾಯಕ ಸೈನ್ಯ ಪದ್ಧತಿ ಮೇಲೆ ತುಪ್ಪಕ್ಕೆ ಹಾಕಿ ನೀತಿನ ಅವೆರಡನ್ನು ಕೊಡಿ ನೀ ಅಂತ ಪ್ರಶ್ನೆ ಕೇಳಿದ್ದಾರೆ. 10 ಅಂಕಕ್ಕೆ ನೋಡಿದಾಗ ಕೆಳಗಿನ ಒಂದು ಪ್ರಶ್ನೆಗೆ ಮಾತ್ರ 30 ವಾಕ್ಯದಲ್ಲಿ ಉತ್ತರಿಸಬೇಕು. ಅಕ್ಬರನ ಮಹಾಶಯನ ಸಾಧನೆಗಳನ್ನು ಹೆಸರಿಸಿ. ಅದು ಸೈನಿಕ ಸಾಧನೆಗಳಿದ್ದಾವೆ. ಅದರ ಜೊತೆಗೆ ರಜಪೂತ್ ನೀತಿ ಯಾವ ರೀತಿ ಹೊಂದಿದ್ದ, ಧಾರ್ಮಿಕ ನೀತಿಯನ್ನು ಒಳಗೊಂಡಿದ್ದ, ದಿನಿಲೇಗಮ ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿದ, ಅವನ ಆಡಳಿತ ಹೇಗಿತ್ತು, ಪ್ರಾಂತ್ಯ ಆಡಳಿತ, ಇನ್ನು ಆ ರಾಜ ತೋದರಮಲ್ಲನ ಒಂದು ಕಂದಾಯ ಪದ್ಧತಿ ಹೇಗಿತ್ತು. ಸೊ ಎಲ್ಲವನ್ನು ನೀವು ಅಲ್ಲಿ ಬರೀಬೇಕಾಗ್ತದೆ. ಸೊ ಇಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಈ ಒಂದು ಕಿರುಪರೀಕ್ಷೆ PDF ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ. ಸೊ ಅಲ್ಲಿ ಹೋಗಿ ನೀವು ಅದನ್ನು ಪಡಿಬಹುದು. ಅದರ ಲಿಂಕನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ವಿಡಿಯೋ ಹೇಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಿರುಪರೀಕ್ಷೆ ತೆಗೆದುಕೊಂಡು ಬರ್ತೀನಿ.